ವರಗುರು ಉಪದೇಶ ನೆರವಾಯಿತೆನಗೆ ಇನ್ನೇನು. ಎಷ್ಟು ಆನಂದ ಅದ. ನೀವು ಅಂತಿರಲ್ಲ ಭಾಳ ರೊಕ್ಕ ಸಿಕ್ತಂದ್ರೆ ನಮಗೇನು ಇನ್ನೇನು ಆರಾಮದದು ಅಂತಿಲ್ಲ. ಇವತ್ತು ತಮ್ಮ ಶಿವಲಿಂಗ ಅಂತಾರ ವರಗುರು ಉಪದೇಶ ನೆರವಾಯಿತೆನಗೆ ಇನ್ನೇನು. ಗುರುವಿನ ಉಪದೇಶ ಆಯಿತು. ಗುರುವಿನ ಆಶೀರ್ವಾದದೊಳಗೆ, ಗುರುವಿನ ಉಪದೇಶದೊಳಗೆ ಅಪಾರವಾಗಿರುವಂಥ ಶಕ್ತಿ ಐತೆ ಅನ್ನೋದನ್ನು ನಿನ್ನೆ ಸಮಗಾರ ಭೀಮವನ ಕಥೆ ಒಳಗೆ ಕೇಳಿದಿರಿ ನೀವೆಲ್ಲ. ಗುರುವಿನ ಪಾದಕ್ಕೆ ಹನಿ ಹಚ್ಚಿ ನಮಸ್ಕಾರ ಮಾಡಿದರೆ ಮುಟ್ಟಲು ಗುರು ಪಾದವ ಪೂರ್ವದ ಕರ್ಮ ನಷ್ಟವಪ್ಪದು. ಗುರುವಿನ ಪಾದಕ್ಕೆ ನಾವೆಲ್ಲರೂ ಹನಿ ಹಚ್ಚಿ ನಮಸ್ಕಾರ ಮಾಡ್ತೀವಿ. ಬಹಳ ಅಪಾರವಾಗಿರುವಂಥ ಶಕ್ತಿ ಅದು. ಪೂಜೆ ಮಾಡ್ತೀರಿ ನೀವು. ಎಲ್ಲ ಮಹಾತ್ಮರನ್ನ ಗುರುವಿನ ಕರ್ಕೊಂಡು ಹೋಗಿ ಪಾದ ಪೂಜೆ ಮಾಡ್ತೀರಿ. ಕೈ ಪೂಜೆ ತಲೆ ಪೂಜೆ ಮಾಡೋದಿಲ್ಲ. ನಮಸ್ಕಾರ ಎಲ್ಲಿ ಮಾಡ್ತೀರಿ? ಕೈಗೆ ಮಾಡಬೇಕು, ತಲೆಗೆ ಬರೀ ತಲೆ ಬಡೋದು ಬಿಡ್ಬೇಕು, ಪಾದಕ್ಕೆ ಹನಿ ಹೆಚ್ಚ ನಮಸ್ಕಾರ. ಯಾಕಂದ್ರೆ ನಾವೇನು ಜಗತ್ತೊಳಗೆ 33 ಕೋಟಿ ದೇವತೆಗಳು ಅದಾವಂತ ಏನು ಹೇಳ್ತೀವಲ್ಲ, ಆ ದೇವತೆಗಳು ಎಲ್ಲ ಗುರುವಿನ ಪಾದದ ಅಂಗುಷ್ಟದೊಳಗದಾರ. ಅದಕ್ಕಾಗಿ ಗುರುವಿನ ಪಾದಕ್ಕೆ ನಾವು ನಮಸ್ಕಾರ ಮಾಡ್ತೀವಿ. ಅದಕ್ಕೆ ಹೇಳಿದರು ದೇವರ ದಾಸಮಯ್ಯನವರು, ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವನ ಕೆಂಡ ನುಂಗಿದಂತೆ. ಅದ್ಭುತ. ಗುರುಮುಟ್ಟಿ ಗುರುವಾದ ಶಿವಲಿಂಗ ಅವೇನಾದಂದ್ರೆ ಗುರುವಾದ. ಗುರು ಮುಟ್ಟಿದಾಗ ಗುರು ಹೆಂಗಂದ್ರೆ ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವನ ಕೆಂಡ ನುಂಗಿದಂತೆ. ದಾಸಮಯ್ಯನವರಂತಾರ ಆ ಬೆಂಕಿ ಒಳಗೆ ಇವತ್ತು ಒಂದು ಹುಲ್ಲ ಕಡ್ಡಿ ಹಾಕಿದಾಗ ಅದು ಏನಾಗ್ತದೆ ರೀ? ಹುಲ್ಲ ಕಡ್ಡಿ ಬೆಂಕಿನ ಆಗಿಬಿಡ್ತದ ಅಂತಾರ ಅವರು. ಗುರು ಚರಣದ ಮೇಲೆ ತನು ಎಂಬ ತೃಣವ ತಂದಿರಿಸಿದರೆ ಅದ್ಭುತವಾಗಿರುವಂಥ ಮಾತು. ಆ ಬೆಂಕಿ ಒಳಗೆ ಹುಲ್ಲು ಕಡ್ಡಿ ಹಾಕಿದಾಗ ಬೆಂಕಿಯ ಸ್ವರೂಪ ಹೇಗಾಗ್ತದ, ಹಂಗ ಗುರುವಿನ ಚರಣದ ಮೇಲೆ ನಮ್ಮ ತನು ಎಂಬ ತೃಣವ ತಂದಿರಿಸಿದರೆ ಆ ತೃಣ ಆ ಶರೀರ ಏನಾಗಿತ್ತು ಅಂದ್ರೆ ಸರ್ವಾಂಗ ಲಿಂಗಮಯ ಕಾನ ರಾಮನಾಥ ಅಂತ ಹೇಳ್ತಾರ ಅವರು. ಗುರುವಿನ ಪಾದಕ್ಕೆ ನಮ್ಮ ಹನಿ ಹಚ್ಚಿದೀವಿ ಅಂದ್ರೆ, ಗುರುವಿನ ಉಪದೇಶಕ್ಕೆ ನಾವು ಪಾತ್ರರಾದೀವಂದ್ರೆ, ಗುರುವಿನ ಅನುಗ್ರಹ ನಮಗಾಯ್ತು ಅಂದ್ರೆ ನಾವೇನಾಗ್ತೀವಿ ಅಂದ್ರೆ ಲಿಂಗಮಯ. ಅದಕ್ಕೆ ವೀರವಿರಾಗಿನಿ ತತ್ವ ಶಿಖಾಮಣಿ ಮಲ್ಲಿಕಾರ್ಜುನನ ಅರ್ಧಾಂಗಿನಿ ಅಕ್ಕ ಮಹಾದೇವಿ ಅಂತಾಳ. ಗುರುವಿನ ಉಪದೇಶ ಆದ್ಮೇಲೆ ಅಕ್ಕ ಅಂತಾಳ, ಏನ್ ಮಾಡಿದಿ ಗುರುವೇ? ಗುರು ಬಹಳ ದೊಡ್ಡವ. ದೇವತೆಕ್ಕಿಂತ ಗುರು ಬಹಳ ದೊಡ್ಡವ. ದೇವರು ಏನು ಮಾಡ್ತಾರಂದ್ರೆ, ದೇವರು ನೀ ಬೇಡಿದರೆ ಹೆಂಡ ಕೊಡ್ತಾನ, ಮಕ್ಕಳ ಕೊಡ್ತಾನ, ಮನಿ ಕೊಡ್ತಾನ, ಮಠ ಕೊಡ್ತಾನ, ಬಂಗಾರ ಕೊಡ್ತಾನ, ಬೆಳ್ಳಿ ಕೊಡ್ತಾನ, ಸ್ವರ್ಗ ಕೊಡ್ತಾನ, ಎಲ್ಲ ಕೊಡ್ತಾನ. ಎಲ್ಲ ಕರೆ ಮುಕ್ತಿ ಸುಖವನ್ನು ಕೊಡಾಕ ಗುರುವಿಗೆ ಬಿಟ್ರೆ ಆಗೋದಿಲ್ಲ. ಯಾ ದೇವರಿಗೆ ಆಗುದಿಲ್ಲಂತ ಎಲ್ಲ ದೇವರು ಗುರುವಿನ ಮಾಡ್ಕೊಂಡಾರ್ರಿ. ದೇವಲೋಕದೊಳಗೆಲ್ಲ ಮುಕ್ತಿ ಗುರುವಿನ ಹತ್ತಿರ ಬಂದು ಈ ಲೋಕಕ್ಕೆ ಬಂದ ಗುರುವಿನ ಉಪದೇಶ ಪಡಿಬೇಕು. ಅದಕ್ಕೆ ಸರ್ವಾಂಗ ಲಿಂಗ ಆಗ್ತದ. ನಾವೆಲ್ಲರೂ ಏನು ಅಂತ ಕೇಳಿದ್ರೆ ಲಿಂಗ ರೂಪ. ಅದಕ್ಕೆ ಅಕ್ಕ ಅಂತಾಳ, ಗುರುವೇ ಏನು ಮಾಡಿದಿ? ಬಂಗಾರ ಕೊಟ್ರೆ ಗುರು ಭಾಳ ದೊಡ್ಡವ ಅಲ್ಲ, ನೀವು ತಿಳಿದ್ರಿ. ಅವ್ರಂತಿಲ್ಲಿ ನಡ್ಕೊಂಡವ್ರಿ, ಮಕ್ಕಳಾದವ್ರಿ, ಭಾಳ ದೊಡ್ಡ ಸ್ವಾಮಿ. ಸ್ವಾಮಿ ಗುರು ಅಲ್ಲ, ಪಕ್ಕ ಬರೆದಿಟ್ಟುಕೋರಿ. ಅದು ಗುರು 9 ಥರ 8 ಥರ 6 ಥರ ಗುರುಗಳದಾರ. ಶ್ರೇಷ್ಠ ಗುರು ಅವಲ್ಲ. ಅವ್ರಿಗೆ ನಡ್ಕೊಂದಿವ್ರಿ, ಮದುವೆ ಆತ್ರಿ, ಅವ್ರಿಗೆ ನಡ್ಕೊಂದಿವು, ಮಕ್ಕಳಾದವ್ರಿ, ಅವ್ರಿಗೆ ಬಹಳ ನಡ್ಕೊಂದಿವು, ಹೊಲ ಸಿಕ್ತ್ರಿ, ನೌಕರಿ ಸಿಕ್ತು. ಗುರು ಅದರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮುಕ್ತಿ ಕೊಡವಲ್ಲ, ಫಲ ಕೊಡವ. ಇದರ ದೇವರು ಕೊಡ್ತಾನ. ಆದ್ರೆ ಗುರು ಏನು ಮಾಡ್ತಾನೆ? ನಿಜವಾದ ಗುರು ಅಕ್ಕ ಅಂತಾಳ, ವೀರವಿರಾಗಿನಿ ಅಕ್ಕ ಮಹಾದೇವಿ ಅಂತಾಳ, ಶಿವಲಿಂಗನು ಅಂತಾಳ. ಗುರು ಏನು ಮಾಡಿದ? ನನಗೆ ಮನೆ ಕೊಡಲಿಲ್ಲ, ಐಶ್ವರ್ಯ ಕೊಡಲಿಲ್ಲ. ಏನು ಮಾಡಿದೆ ಅಂದ್ರೆ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರು.
ಗುರುವಿನ ಶಕ್ತಿ ಏನದ ನೋಡ್ರಿ. ಗುರು ಏನು ಮಾಡಿದ ಅಂದ್ರೆ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ, ಭವಿ ಎಂಬುದು ಬಿಡಿಸಿ ಭಕ್ತರೆಂದೆನಿಸಿದ ಗುರುವೇ, ಭವಬಂಧನ ಕೆಡಿಸಿ ಪರಮ ಸುಖವ ತೋರಿದ ಗುರುವೇ. ಏನು ಮಾಡಿದ್ರಿ? ನರರನ್ನ ನಾರಾಯಣನ್ನಾಗಿ ಮಾಡಿದ, ಮಾನವರನ್ನ ಮಹಾದೇವನನ್ನಾಗಿ ಮಾಡಿದ. ಗುರು ಏನು ಮಾಡಿದ ಅಂದ್ರೆ ನಿನ್ನ ದೇವರ ಮಾಡ್ತಾನಪ್ಪ ಗುರು. ನಿನ್ನ ಮನುಷ್ಯನ ಮಾಡೋದಲ್ಲ, ಮನುಷ್ಯನನ್ನು ಹೋಗಿ ಗುರುವಾದ. ನಾವೆಲ್ಲ ಮೊದಲು ನಾಗಲಿಂಗಪ್ಪ, ಸಿದ್ಧಾರೂಢ, ಶಿವಲಿಂಗಪ್ಪ, ಅಕ್ಕಲಕೋಟಿ ಶರಣರು ಇವರೆಲ್ಲ ಮನುಷ್ಯರಾಗಿ ಹುಟ್ಟಿ ಬಂದವರು. ದೇವರಿದ್ರೂ ಮನುಷ್ಯರಾಗಿ ಹುಟ್ಟಿ ಬಂದಾಗ ಅವರು ದೇವ್ರು ಯಾವಾಗಾದರೂ ಗುರು ಯಾವಾಗಾದ್ರೆ ಗುರುಗಳು ಮಾಡಿಕೊಂಡು ಯೋಗಯ್ಯನಿಂದ ಉಪದೇಶ ಪಡೆದಂಥ ಶಿವಲಿಂಗ ಶರಣಾದ ಜಗದ್ಗುರುವಾದ. ಕಾರಣ ಅಂದರೆ ಗುರು ಮುಟ್ಟಿ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರು. ಮಹಾದೇವನನ್ನು ಮಾನವರನ್ನ ಮಹಾದೇವನನ್ನು ಮಾಡುವ ಶಕ್ತಿ ಯಾವ ದೇವರಿಗೂ ಇಲ್ಲ, ಅದು ಗುರುವಿಗದ. ಖುಷಿಯಾಗಿ ಅದಕ್ಕಾಗಿ ಗುರು ಸೇವೆ ಮಾಡಬೇಕು. ಗುರುವಿನ ಕರುಣೆ ಪಡಿಬೇಕಾಗಿತ್ತು ಅಂದ್ರೆ ಬರೇ ಅಲ್ಲ, 12 ವರ್ಷ ಸಿದ್ಧಾರೂಢಪ್ಪ ಸೇವಾ ಮಾಡಿದ ಗಜದಂಡ ಶಿವಯೋಗಿಗಳ ಆಶೀರ್ವಾದ. ಸಮಗಾರ ಭೀಮವ ಎಷ್ಟೋ 12 ವರ್ಷ ಮಠದ ಅಂಗಳದೊಳಗೆ ಕಸ ಹುಡುಗಿದ್ದು ಉಪದೇಶ ಸಿಕ್ತು, ಬ್ರಹ್ಮಜ್ಞಾನಿ. ಶಿವಲಿಂಗಾರ್ಜನ ಪುಣ್ಯ ಗುರು ಸಿಕ್ಕ. ಗುರು ಸಿಗುವುದೇ ದುರ್ಲಭ, ಸಿಕ್ಕರೆ ಬಹುಲಾಭ. ಗುರು ಸಿಗುವುದೇ ದುರ್ಲಭ, ಸಿಗ್ತಾವೆ ಅಂಥವರೇ ಅಲ್ಲ. ನಮಗೆ ಆತ್ಮಜ್ಞಾನವನ್ನು ಮಾಡಿಕೊಡುವಂಥ ಗುರು ಬೇಕು, ಹೌದಲ್ರಿ? ಏನಾರೇ ಮಾಡಿ ದಾರ ಚೀಟಿ ನಿಂಬೆಕಾಯಿ ಮಾಡಿಕೊಡುವಂಥ ಶ್ರೇಷ್ಠ ಗುರು ಅಲ್ಲವ, ಹಲಗುರು ಅವ. ಪಾಪದ ಕೆಲಸಕ್ಕೆ ಹಚ್ಚುವಂಥ ಗುರು ಅಲ್ಲ. ಈ ಲೋಕದಿಂದ ನಮ್ಮನ್ನು ಮುಕ್ತಿಯನ್ನು ಕೊಡುವಂಥ, ಲೋಕದೊಳಗೆ ಮುಕ್ತಿಯನ್ನು ಕೊಡುವಂಥವ ಶ್ರೇಷ್ಠವಾಗಿರುವಂಥ ಸದ್ಗುರು ಅಂತಾರೆ. ಅಂಥ ಸದ್ಗುರುವಿನನ್ನು ತಯಾರಿ ಯಾರು ಮಾಡಿದರು ಅಂದರೆ ಯೋಗಯ್ಯ ಸ್ವಾಮಿಗಳು ಒಬ್ಬ ಶಿವಲಿಂಗನನ್ನು ಜಗತ್ತಿನೊಳಗೆ ಸದ್ಗುರುವಾಗಿ ಮಾಡಿ ನಿಮ್ಮಿಂದೆಲ್ಲ ಪೂಜೆಗೊಳ್ಳುವಂಥ ಶಕ್ತಿ ಕೊಟ್ಟಾವ ಯಾರಂದ್ರೆ ಯೋಗಯ್ಯ ಗುರು ಶಿವಲಿಂಗನಿಗೆ ಕೊಟ್ಟ. ಸೇವಾ ಮಾಡಿದರು. ಬರೀ ಶಿವಲಿಂಗೇಶ ಸೇವಾನೂ ಮಾಡಿದ ಅವ್ರದ್ದು. ಬರೇ ಯಾಕಂದ್ರೆ ಗುರುವಿನ ಕರುಣೆ ಹಂಗೆ ಆಗೋದಿಲ್ರಿ. ಬರೇ ಉಪದೇಶ ತಗೊಂಡ್ವಿ ಅಂದ್ರೆ ಗುರುನ ಒಲಿಮೆ ಆಗುವುದಿಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ. ಇಲ್ಲಲ್ಲ, ನೀವು ಯಾರು ಶಿಷ್ಯರ್ರಿ ಕೇಳ್ಬೇಕು. ನಾವು ಇವರಿಂದ ಉಪದೇಶ ತಗೊಂಡಿದ್ದೀವಿ ರೀ, ಅಂಥ ದೊಡ್ಡ ಸ್ವಾಮಿಗಳಿಂದ ಉಪದೇಶ ತಗೊಂಡಿದ್ದೀವಿ. ಮತ್ತೆ ಯಾವಾಗ ಭೇಟಿ ಆಗಿದ್ರಿ ಅವಾಗ? ಇಲ್ರಿ, ಉಪದೇಶ ಏನು ತೊಗೊಂಡದು ಮುಗಿತ್ರಿ. ಆ ಸ್ವಾಮಿಗೆ ನಮ್ಗೆ ಭೇಟಿನ ಇಲ್ಲ. ಅದನ್ನ ಬೆಂಕಿ ಹಚ್ಚೋದು ಉಪದೇಶ ತೊಗೊಂಡ. ಮದುವೆ ಆಗೈತಪ್ಪ, ಮದುವೆ ಆಗೈತಿ, ಹುಡುಗ ಚಲೋ ಅದಾನ, ಹುಡುಗಿನೋ ಚಲೋ ಐತೆ, ಮದುವೆ ಆಗೈತಿ. ಆಕಿ ತಾವ್ರ ಮನ್ಯಾಗ ಅದು ಅಲ್ಲೇ ಅದನ್ನೇನು ಮಾಡೋದು ಮದುವೆ. ಗುರುವಿನ ಉಪದೇಶ ತಗೊಂಡು ಅಂದ್ರೆ ಅವನು ಸೇವಾ ಮಾಡು. ಆಪ್ತ ಅಂಗ ಸ್ಥಾನ ಸದ್ಭಾವ ಸೇವಾ ಮಾಡು, ಗುಲಾಮನಾಗುವ ತನಕ. ಸಿದ್ಧಾರೂಢ ಸೇವಾ ಮಾಡಿದ್ರಿ. ಸಿದ್ಧಾರೂಢ ಹಂಗದ್ದು ಇವತ್ತು ಜಗದ್ಗುರು ಆಗಿಲ್ಲ. ಅವ ಸಿದ್ಧಾರೂಢ ಸೇವಾ ಮಾಡಿ ಗಜದಂಡ ಶಿವಯೋಗಿಗಳ ಸೇವಾ ಮಾಡಿದ. ಎಂಥ ಸೇವಾ ಮಾಡಿದ್ರಿ? ಬರೇ ಚೌರಿ ಬೀಸೋದು, ಕಾಲು ಒತ್ತೋದು, ಬರೇ ಇದನ್ನು ಸೇವಾ ಮಾಡಲಿಲ್ಲ. ಆ ಮಠದೊಳಗೆ ಗಜದಂಡ ಶಿವಯೋಗಿಗಳ ಮಠದಾಗ ಗುರುವಿನ ಸ್ಥಾನದೊಳಗೆ ಕಟ್ಟಿರುವಂಥ ಕುದುರೆ ಹೆಣಕಾಸು ಮಾಡ್ತಿದ್ದ, ಸಗಣಿ ಬಡಿತಿದ್ದ, ಕುದುರೆಯ ಮೈ ತೊಳಿತಿದ್ದ, ಕಸ ಹುಡುಕ್ತಿದ್ದ. ಇಂಥ ಸೇವಾ ಮಾಡಿದ. ಅಂದಾಗ ಇವತ್ತು ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರ ಆದಿವ ನಿಮ್ಮಿಂದ, ನೀವೀ ಲೋಕಕ್ಕೆ ಬಂದಿನ ಅಂತ ಜಗತ್ತು ಹೊಗಳಾಕೈತೈತೆ. ಅಂದ್ರೆ ಹಂಗ ಸಿದ್ಧಾರೂಢ ಆಗಿಲ್ಲ. 12 ವರ್ಷ ಕುದುರೆ ಲದ್ದಿ ಬಡದ. ಒಮ್ಮೆ ಗುರು ಆಗಕ್ಕೆ ಹೋಗೋ ಮಂದಿ ಭಾಳ ಅದಾರ. ಯಾರೋ ಹೇಳಿದಂತ ನನಗೆ ಉಪದೇಶ ಕೊಡ್ರಿ, ನಾನು ಶಿಷ್ಯನ ಮಾಡ್ಕೋರಿ ಅಂದು ಕೂಡಲೇ ಗುರುಗಳು ಹೇಳಿದ್ರಂತ, ನೀನು ಶಿಷ್ಯ ಆಗ್ಬೇಕಾದ್ರೆ ಕಸ ಹುಡುಗಬೇಕು, ಊರಾಗ ಹೋಗಿ ಭಿಕ್ಷಾ ಮಾಡಬೇಕು, ಮಠದಾಗ ಪೂಜೆ ಮಾಡಬೇಕು, ನನ್ನ ಬಟ್ಟೆ ತೊಳ್ಕೊಂಬರ್ಬೇಕು ಅಂದ್ರತ್ತ ಗುರುಗಳು. ಕೆಲಸ ಭಾಳ ಐತಿರಲ್ಲ ಶಿಷ್ಯ ಆಗೋದಕ್ಕೆ ಅಂದತ್ತೀವು.
ಒಬ್ಬ ಶಿಷ್ಯ ಆಗ್ಬೇಕಾದ್ರೆ ಇಟ್ಟೆಲ್ಲ ಹೌದು ಇಟ್ಟೆಲ್ಲ ಮಾಡಬೇಕಪ್ಪ, ಪೂಜೆ ಮಾಡಬೇಕು, ಕಸ ಹುಡುಗಬೇಕು, ಬಂದವ್ರ ವ್ಯವಸ್ಥೆ ಮಾಡಬೇಕು, ಊರಾಗ ಕಾಂತಿ ಭಿಕ್ಷಾ ಮಾಡಬೇಕು, ರೊಟ್ಟಿ ತಂದು ಕೊಡಬೇಕು, ಬಟ್ಟೆ ತೊಳಿಬೇಕು. ಓಹೋ, ಶಿಷ್ಯ ಆಗ್ಬೇಕಾದ್ರೆ ಹಿಂಗೆ ಮಾಡ್ಬೇಕು ರೀ. ಹಾಂ ಹೌದಪ್ಪ, ಹಿಂಗೆ ಮಾಡ್ಬೇಕು. ಹಂಗಾದ್ರೆ ರೀ ನಮ್ಮ ಶಿಷ್ಯರಾಗಕ್ಕೆ ಬರೋದು. ಒಮ್ಮೆ ನಾನು ಗುರುವಿನ ಮಾಡಿಬಿಡ್ರಲಿ ಅಂದತ್ತು. ಇಂಥ ಮಂದಿ ಭಾಳ ಗುರುವಿನ ಗುಲಾಮನಾಗುವಂಥ ಅಕ್ಕಲಕೋಟಿ ಮಹಾರಾಣಿ ಹೇಳ್ಬೇಕು. ಗುರು ಸೇವಾ ಅಂದರೆ ನೆನಪಾಗೋದು ಅಕ್ಕಲಕೋಟಿ ಮಹಾರಾಣಿ. ಸಿದ್ಧಾಡಪ್ಪನ ಮಠಕ್ಕೆ ಹೋಗ್ತಿದ್ಲಕ್ಕಿ. ವರ್ಷಕ್ಕೊಮ್ಮೆ 2 ಸಲ ಗುರುವಿನ ಅಂತೇಳಿ ಹೋಗ್ತಿದ್ಲು. ಅಕ್ಕಲಕೋಟಿ ಮಹಾರಾಣಿ ಹೋದ ಟೈಮದೊಳಗೆ ನೀವೆಲ್ಲ ಸಿದ್ಧಾಡ ಅಜ್ಜನ ಮಠ ನೋಡಬೇಕು. ಕೈಲಾಸ ಮಂಟಪ ಅಂತ ಮಂಟಪ ಐತ್ಲ. ಆ ಕೈಲಾಸ ಮಂಟಪ ಕಟ್ಟುವಂಥ ಸಮಯದೊಳಗೆ, ಕಟ್ಟಡ ಮಾಡೋ ಟೈಮ್ದೊಳಗೆ ಅಕ್ಕಲಕೋಟಿ ಮಹಾರಾಣಿ 10-20 ಜನರು ಕರ್ಕೊಂಡು ಹೋಗಿದ್ಲು ಅಪ್ಪನ ದರ್ಶನಕ್ಕೆ ಹೋದ ಟೈಮ್ದೊಳಗೆ ಅದನ್ನು ಕಟ್ಟುವತ್ನಾಗ ಗಚ್ಚ ಸಿಮೆಂಟ್ ಹೊರ್ತಾರಲ್ಲ ಕಟ್ಟಡಕ್ಕೆ, ಸಿಮೆಂಟ್ ಹೊತ್ತು ಸೇವಾ ನಡೆದಿತ್ತು. ಹೋಗಿ ಅಪ್ಪನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದು ಅಕ್ಕಲಕೋಟಿ ಮಹಾರಾಣಿ. ಸಾಷ್ಟಾಂಗ ನಮಸ್ಕಾರ ಮಾಡಿ ಹೊರಗೆ ಬಂದ್ಲು. ಉಸುಕ್ ಸಿಮೆಂಟ್ ತುಂಬಾಕತ್ತಿದ್ರಲ್ಲ, ಗಚ್ ಮಾಲ್ ತುಂಬೋದು, ಸಿಮೆಂಟ್ ತುಂಬೋದು, ಕಲಿಸಿ ಬುಟ್ಟಿ ಹೊತ್ತಲು. ಅವರೆಲ್ಲ ಮಹಾರಾಣಿ ಯವ್ವ ನೀ ಬೇಡ, ಹೊರಸರಲ್ಲ. ಗಂಡಗಚ್ಚೆ ಹಾಕಿಬಿಟ್ಲು. ಪಿತಾಂಬರ ಮಹಾರಾಣಿ ರೀ, ನೀವ ಇಟ್ಟು ಕಿಮ್ಮತ್ತಿನ ಉಡ್ತೀರಿ ಅಂದ್ರೆ ಇನ್ನು ಮಹಾರಾಣಿ ಎಂಥ ಪಿತಾಂಬರ ಉಟ್ಟಿರ್ಬೇಕು. ಪಿತಾಂಬರ ಉಟ್ಕೊಂಡು ಗಚ್ ಹೊರಕೈತ್ಲು, ಸೋರಾಕೈತು, ಮೈ ಎಲ್ಲ ಬಟ್ಟೆ ಎಲ್ಲ ಹೊಲಸಾಗೈತು. ಯಾರೋ ಕೇಳಿದರು, ಯವ್ವ ಕಿಮ್ಮತ್ತಿನ ಅರಿಬಿದು, ಕಿಮ್ಮತ್ತಿನ ಪಿತಾಂಬರ ಹೊಲಸಾಕೈತಿ, ಬಿಟ್ಟು ಬಿಡಿದನ್ನು ಯಾಕೆ ಹೊರ್ತಿ ಅಂದಾಗ ಹಾಕ್ಯಂದು, ಹೊಲಸಾದ್ರೆ ಇದನ್ನು ಮತ್ತೊಂದು ತೊಗೊಳಕ್ಕೆ ಬರ್ತೈತಿ, ಎಲ್ಲ ಕಡೆ ಸೇವಾ ಸಿಗ್ತೈತಿ ಅನ್ಪ. ಇಂಥ ಪಿತಾಂಬರ ರೊಕ್ಕ ಕೊಟ್ಟರೆ ಸಿಗ್ತೈತಿ, ಗುರು ಸೇವಾ ಸಿಗ್ತೈತೇನೋ. ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ ಸುಮ್ಮನ ನಿಜಗುಂಡ್ರಂತಾರ ಗುರುವಿನ ಗುಣ. 4 ಮಂದಿ ಅಕ್ಕಿ ಕೂಡ ಬಂದವ್ರಂದ್ರೆ ಯವ್ವ ನೀ ಯಾಕೆ ಮಾಡಕತ್ತಿದ್ದ, ನಾವಿರಕ್ಕಾಗಲಿ. ಇದನ್ನು ಪಕ್ಕ ನೆನ್ಪಿಟ್ಕೋರಿ ನೀವು. ನೀ ಯಾಕೆ ಮಾಡ್ತೀವಿ, ನಾವಿರ ನೀ ಕಾಲಿಲೆ ತೋರಿಸ್ರ ನಾವು ತಲೀಲೆ ಮಾಡುವಂಥ ಶಿಷ್ಯರು ಸೇವಕರು ನಿನುಗಡೆ ಅಕ್ಕಲಕೋಟೆಯಿಂದನೇ ಬಂದಿದ್ದೀವಿ. ಯವ್ವ ನೀ ಯಾಕೆ ಹೊರಕತ್ತಿದ್ದು, ನಾವು ಹೊರ್ತಿದ್ದು ಸರಿ, ನಾವು ಹೊರ್ತೀವಿ ಸರಿ ಅಂದಾಗ ಅವ್ವ ಒಂದು ಮಾತು ಅಂದಳು, ಮಹಾರಾಣಿ ನೀವು ಸೇವಾ ಮಾಡಿದ ಪುಣ್ಯ ನಿಮಗೆ, ನಾ ಮಾಡಿದ್ದ ನನಗೆ.